ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 3:8 ಡಿಕೋಡರ್ನ 2:4 ಡಿಕೋಡರ್ನ ಯೂಸ್ ಮಾಡ್ಕೊಂಡು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಮತ್ತು 4:16 ಡಿಕೋಡರ್ನ 3:8 ಡಿಕೋಡರ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಮೊದಲನೇದು 3:8 ಡಿಕೋಡರ್ ಯೂಸಿಂಗ್ 2:4 ಡಿಕೋಡರ್. ಸೊ 3:8 ಅಂತಂದ್ರೇನು, 3 ಇನ್ಪುಟ್ಗಳಿರುತ್ತೆ ಮತ್ತು 8 ಔಟ್ಪುಟ್ಗಳಿರುತ್ತೆ. ಇದನ್ನು ನಾನು ಯಾವುದರಿಂದ ಕನ್ಸ್ಟ್ರಕ್ಟ್ ಮಾಡಬೇಕು? 2 ಇನ್ಪುಟ್ ಇರುವಂಥದ್ದು ಮತ್ತು 4 ಔಟ್ಪುಟ್ ಇರುವಂತಹ ಡಿಕೋಡರ್ನ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡಬೇಕು. ಹೇಗೆ? ಸೊ ಫಸ್ಟ್ ನಾನೇನು ಮಾಡ್ತೀನಿ, 3:8 ಅಲ್ವಾ, ಅದರ ಔಟ್ಪುಟ್ಟನ್ನು ತಗೊತೀನಿ. 2:4 ಅದರ ಔಟ್ಪುಟ್. ಸೊ 8 ಡಿವೈಡೆಡ್ ಬೈ 4 ವಿಚ್ ಈಸ್ ಈಕ್ವಲ್ ಟು 2. ಸೊ ಟೋಟಲ್ ನಾನು 2:4 ಡಿಕೋಡರ್ಸ್ನ ಯೂಸ್ ಮಾಡಿಕೊಂಡು 3:8 ಅನ್ನು ನಾನು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ನನಗಿಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, 2 ಡಿಕೋಡರ್ಸ್ನ ಬರಿತೀನಿ. 2:4 ಡಿಕೋಡರ್ಸ್, 2:4 ಮತ್ತು 2:4. ಸೊ ಅದರ ಎಷ್ಟು ಔಟ್ಪುಟ್ ಇರುತ್ತೆ? 4. 1 2 3 4. ನೆಕ್ಸ್ಟ್ 1 2 3 4. ಇನ್ಪುಟ್ಗಳೆಷ್ಟು? 2. 1 2 ನೆಕ್ಸ್ಟ್ 1 2. ಸೊ ಇವೆರಡಕ್ಕೂ ಕೂಡ ಇನ್ಪುಟ್ ಸೇಮ್ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಇದನ್ನು A0 ಅಂತ ಅಂದ್ಕೊಂಡ್ರೆ, ನೆಕ್ಸ್ಟ್ ಇದು A1. ಸೊ ಎರಡನ್ನೂ ಕೂಡ ನಾನು ಕನೆಕ್ಟ್ ಮಾಡ್ತೀನಿ. A0 ಇದಕ್ಕೆ ಕನೆಕ್ಟ್ ಮಾಡ್ತೀನಿ, ನೆಕ್ಸ್ಟ್ A1 ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ಸೊ ನನಗೆ ಇಲ್ಲೂ ಕೂಡ A0 A1 ಬರುತ್ತೆ, ಇಲ್ಲೂ ಕೂಡ A0 A1 ಎರಡು ಇನ್ಪುಟ್ಗಳು ಬರುತ್ತೆ. ಸೊ 2 ಇನ್ಪುಟ್ಗಳು ಬರಬೇಕಲ್ವ, ಅದಕ್ಕೆ. ಸೊ 4 ಔಟ್ಪುಟ್ಗಳನ್ನು ನಾನೇನು ಮಾಡ್ತೀನಿ, D0 D1 D2 D3 ಇದು ಸಪ್ರೇಟ್. ಮತ್ತು ಇನ್ನು ನೆಕ್ಸ್ಟ್ ಇನ್ನೊಂದು ಏನು ಔಟ್ಪುಟ್ಗಳು ಬರುತ್ತೆ, ಸೊ D4 D5 D6 D7. ಸೊ ನಾನು ಇಲ್ಲಿ 2 ಡಿಕೋಡರ್ಸ್ನ ಯೂಸ್ ಮಾಡ್ತಿರೋದ್ರಿಂದ ನನ್ನ ಇನ್ಪುಟ್ಗಳು ಯಾವುದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಯಾವ ಡಿಕೋಡರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡೋದಕ್ಕೋಸ್ಕರ ನಾನೇನು ಮಾಡ್ತೀನಿ, A3 ಅಥವಾ ಎನ್ಕೋಡರ್, ಸೊ ಎನೇಬಲ್ನ ನಾನು ಡಿಕೋಡರ್ಗೆ ಕೊಡ್ತಾ ಹೋಗ್ತೀನಿ. ಸೊ ಎನೇಬಲ್ಗೆ ಏನಂತ ಹೆಸರಿಡ್ತೀನಿ, A3ಗೆ ನಾನು ಎನೇಬಲ್ ಅಂತ ಹೆಸರಿಡ್ತೀನಿ. ಅದನ್ನು ನಾನು ಇಲ್ಲಿ ನಾಟ್ ಗೇಟ್ ಹಾಕಿ ಮೊದಲನೇದಕ್ಕೆ ಕೊಡ್ತೀನಿ. ಹಾಗೆ ನಾಟ್ ಗೇಟ್ ಹಾಕ್ದಂಗೆ ನಾನು A3 ಅಂದರೆ ಎನೇಬಲನ್ನು ನಾನು ಎರಡನೆಯ ಡಿಕೋಡರ್ಗೆ ಕೊಡ್ತೀನಿ. ಸೊ ಇಲ್ಲೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನಾದರೂ 0 ಕೊಟ್ಟೆ A3 ವ್ಯಾಲ್ಯೂ, ಸೊ ಅದರ ನಾಟ್ ಅಂದರೆ ಎನೇಬಲ್ 1 ಇಲ್ಲಿಗೆ ಬರುತ್ತೆ, ಎನೇಬಲ್ 0 ಇಲ್ಲಿಗೆ ಬರುತ್ತೆ. ಸೊ ನನ್ನ ಮೊದಲನೆಯ ಡಿಕೋಡರ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನನ್ನ ಇನ್ಪುಟ್ಗಳು A0 ಮತ್ತು A1 ಮೊದಲನೇ ಡಿಕೋಡರ್ಗೆ ಹೋಗಿ ಅಲ್ಲಿಂದ ಔಟ್ಪುಟ್ಗಳಾಗಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನಾನೇನಾದರೂ ಇಲ್ಲಿ 1 ಕೊಟ್ಟರೆ, 1 ಕೊಟ್ಟಾಗ ಇಲ್ಲಿ ನಾಟ್ ಅಂತ ಅಂದರೆ ಅದರ ಉಲ್ಟಾ 0 ಆಗುತ್ತೆ ಮತ್ತು ಇಲ್ಲಿ 1 ಆಗುತ್ತೆ. ಸೊ ನನಗೆ ಈ ಏನು ಡಿಕೋಡರ್ ಇದೆ ಇದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸಿಂಪಲ್ ಇದೇ ರೀತಿ ನಾವು ಯಾವ ಡಿಕೋಡರ್ನ ಡಿಸೈನ್ ಮಾಡಬೇಕು. ಇವಾಗ ನಾವು 3:8 ಡಿಕೋಡರ್ನ ಯೂಸ್ ಮಾಡಿಕೊಂಡು 4:16 ಸಿಂಪಲ್. ಹೇಗೆ? ಅದರ ಔಟ್ಪುಟ್ಗಳನ್ನು ತಗೊಳ್ಳಿ. ಎಷ್ಟು? 16 ಡಿವೈಡೆಡ್ ಬೈ 8 ಅಂತ ಅಂದರೆ 2. ನಾವು 4:16 ಡಿಕೋಡರ್ನ ಯೂಸ್ ಮಾಡಿಕೊಂಡು ನಾವು 3:8 ಡಿಕೋಡರ್ಸ್ನ ಯೂಸ್ ಮಾಡಿಕೊಂಡು 4:16 ಡಿಕೋಡರ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ 3:8 ಎಷ್ಟು? 2. ಸೊ 1 ಮತ್ತು 2 ಡಿಕೋಡರ್ನ ನಾನು ಬರೆದಿದ್ದೀನಿ. ಸೊ ಅದಕ್ಕೆ ಇನ್ಪುಟ್ಗಳು ಎಷ್ಟಿರುತ್ತೆ? 3 ಇನ್ಪುಟ್ಗಳು. ಸೊ 1 2 3. ಅದೇ 3 ಇನ್ಪುಟ್ಗಳನ್ನು ನಾನು ಇನ್ನೊಂದಕ್ಕೂ ಕೂಡ ಕೊಡ್ತೀನಿ. ಸೊ 1 2 ಮತ್ತು 3 ಇನ್ಪುಟ್ಗಳಾಯಿತು. ಸೊ ಪ್ರತಿಯೊಂದಕ್ಕೂ ಕೂಡ 8 ಔಟ್ಪುಟ್ಗಳು. ಸೊ 1 2 3 4 5 6 7 8. ನೆಕ್ಸ್ಟ್ 1 2 3 4 5 6 7 8. ಸೊ 0 ಇಂದ ಶುರು ಮಾಡೋಣ. 0 1 2 3 4 5 6 7. ನೆಕ್ಸ್ಟ್ ಇಲ್ಲಿ 8 9 10 11 12 13 14 15. ಸೊ ಟೋಟಲ್ ನನಗೆ 16 ಔಟ್ಪುಟ್ಗಳು ಬರುತ್ತೆ. ಸೊ ಇನ್ಪುಟ್ಗಳನ್ನು ನಾನೇನಂತ ಕನ್ಸಿಡರ್ ಮಾಡ್ತೀನಿ, A0 A1 A2.
ಇದರಲ್ಲೂ ಕೂಡ ಸಿಂಪಲ್ 3:80ನ ಎರಡು ನಾವು ಡಿಕೋಡರ್ಸ್ನ ಯೂಸ್ ಮಾಡಿದ್ದೀವಿ. ಇವು ಎರಡರಲ್ಲಿ ಯಾವುದು ಆ್ಯಕ್ಟಿವೇಟ್ ಆಗುತ್ತೆ ಅಂತ ನೋಡೋದಕ್ಕೆ ನಾವೇನು ಮಾಡ್ತೀವಿ, A3 ಅಂತ ಅಂದರೆ ಒಂದು ಎನ್ಕೋಡರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೇಮ್ ಈ ಎನ್ಕೋಡರ್. ಸೊ ಅದಕ್ಕೆ ನಾಟ್ ಗೇಟ್ ಹಾಕಿ ಮೊದಲನೇದಕ್ಕೆ ಕನೆಕ್ಷನನ್ನು ಕೊಟ್ಟರೆ ಎರಡನೇದಕ್ಕೆ ನಾಟ್ ಗೇಟ್ ಹಾಕದಲ್ಲೇ ಕೊಡ್ತೀನಿ. ಸೊ ಇಲ್ಲಿ 0 ಅಂತ ಬಂದಾಗ ಎನೇಬಲ್ ಮೊದಲನೇದು ಇದು ಇದರ ಉಲ್ಟಾ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಮೊದಲನೆಯ ಡಿಕೋಡರ್ ಆ್ಯಕ್ಟಿವೇಟ್ ಆಗಿ ಆ 3 ಇನ್ಪುಟ್ಗಳನ್ನು ತೆಗೆದುಕೊಂಡು 8 ಔಟ್ಪುಟ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನೇನಾದರೂ ಒನ್ನನ್ನು ಕೊಟ್ಟರೆ ಈ ಎನೇಬಲ್ 0 ಆಗುತ್ತೆ. ಈ ಎನೇಬಲ್ 1 ಬಂದಾಗ ಇಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಈ ಡಿಕೋಡರಿಂದ ನನಗೆ ಔಟ್ಪುಟ್ಗಳು ಬರ್ತಾ ಹೋಗುತ್ತೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.